ಫುಲ್ ನೋವಿದೆಯಲ್ಲ ಎಡಗಡೆ ನೆಕ್ ಪೇನ್ ಹೌದಾ? ಕುತ್ತಿಗೆ ನೋವು, ಭುಜ ನೋವು, ಕೈವರೆಗೂ ಬೆರಳು ಜುಮ್ ಜುಮ್ ಅಂತದ, ಹೊಡಿತದಲ್ಲ? ಓಕೆ, ನೀವೇ ಕವರ್ ಮಾಡ್ರಿ. ಫ್ರೆಂಡ ನೀವು? ಹೀಗೆ ಹಿಂಗೆ ಹೇಳ್ಕೊಳ್ಳಿ. ಈಗ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ. ಮಾಡಿ ಆದ್ಮೇಲೆ ನೋವು ಇದೆಯಾ ಇಲ್ಲ ನಾನು ಹೇಳೋದು, ಆಯ್ತಾ? ಸ್ಟ್ರೇಟ್ ಸ್ಟ್ರೇಟ್. ಕೆಳಗೆ ಹೋಗ್ಸಿ, ಕತ್ತು ಹೋಗ್ಸಿ, ಸೀದಾ ಮಾಡ್ರಿ. ಕೆಳಗೆ ಹೋಗ್ಸಿ, ಸೀದಾ ಬಲಗಡೆ ಎಡಗಡೆ, ಬಲಗಡೆ ಎಡಗಡೆ, ಸೀದಾ ಉಸಿರೊಳ ತಗೊಳ್ರಿ. ಬೆಳ್ಳಿ ತಗೊಳ್ರಿ, ಬೆಳ್ಳಿ ತಗೊಳ್ರಿ, ಬೆಳ್ಳಿ ತಗೊಳ್ರಿ. ಈಗ ವಾಕ್ ಮಾಡಿ, ಕತ್ ಬೌನ್ಸ್ ವಾಕ್ ಮಾಡಿ. ಕಡಿಮೆ ಆಗಿದೆಯಲ್ಲ? ಕೈ ನೋವು, ಭುಜ ನೋವು ಇಲ್ಲ? ಕತ್ ಫ್ರೀ ಆರಾಮಾಗಿ ಸ್ವಲ್ಪ ಇಲ್ಲ ಅಲ್ಲೊಂದು ಸ್ವಲ್ಪ ಇದೆಯಾ? ಬಟ್ ಅದನ್ನ ಸರಿ ಮಾಡಿ ಸ್ಟ್ರೈಟ್ ಇಲ್ಲಿದ್ದಲ್ಲ? ಸರಿ, ಮೇಲ್ ನೋಡಿ. ನಾನು ಕಡೆ ತಿರುಗಿ ಉಸಿರು ತಗೊಳ್ರಿ, ಉಸಿರು ತಗೊಳ್ರಿ, ಬಿಡಿ ಉಸಿರು. ಈಗ ನೋಡ್ರಿ, ಹೌದಲ್ಲ? ನನಗೆ ಒಂದು 95% ಕ್ಯಾಮ್ರಾ ನಾನು ಕೇಳ್ಬೋದು. 95% ಕಡಿಮೆ ಇದೆ ನೋಡ್ರಿ. ನೋವು ಅಂತ ಇಲ್ಲ, ಭುಜ ನೋವು ಇಲ್ಲ. ಇದು ಸ್ವಲ್ಪ ಇದೆ, ನೋವಿಲ್ಲ ಸ್ವಲ್ಪ. ಓಕೆ, ಬಹಳ ಸಿವಿಯರ್ ಇತ್ತಲ್ಲ ಪೇನ್ ಮುಂಚೆ? ಬಹಳ ಪೇನ್ ಸರ್. ಈಗ ಬಂದಿರೋದು ನೀವು ಹಳಿಯಾಳದಿಂದ ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡ್ಬೋದು? 220 ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದಾಗ ನೋವಿತ್ತು. ಈಗ ಮರ್ಮ ಚಿಕಿತ್ಸೆ ಆದ್ಮೇಲೆ ನೋವಿಲ್ಲ, ಕರೆಕ್ಟ್ ಅಲ್ಲ? ಇದು ಮರ್ಮ ಚಿಕಿತ್ಸೆ ಇದೆಯಲ್ಲ, ಇದು ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಮಾಡ್ತಾ ಇದ್ದಂತಹ ಟ್ರೀಟ್ಮೆಂಟ್. ಯುದ್ಧ ಭೂಮಿಯಲ್ಲಿ ಕುದುರೆ ಅದರಿಂದ ಬಿದ್ದಾಗ ಇಮ್ಮಿಡಿಯೇಟ್ ಆಗಿ ಮಾಡಿ ಹಂಗೆ ಯುದ್ಧ ಕಳಿಸ್ಬೋದು. ಈ ಟ್ರೀಟ್ಮೆಂಟ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡು 10 ದಿವಸ 1 ತಿಂಗಳು ಟ್ರೀಟ್ಮೆಂಟ್ ಮಾಡೋದಲ್ಲ. ಇದು ಸೈನಿಕರಿಗೆ ಯುದ್ಧ ಭೂಮಿಯಲ್ಲಿ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಕ್ಕಾಗಲ್ಲ. ಒಂದು ಕ್ಷಣದಲ್ಲಿ ಅವ್ರು ರೆಡಿ ಮಾಡಿ ಯುದ್ಧ ಕಳಿಸ್ಬೋದು.
ಅದು ಮರ್ಮ ಚಿಕಿತ್ಸೆ ಅಂದ್ರೆ. ಗೊತ್ತಾಯ್ತಲ್ಲ? ಖುಷಿ ಇದೆಯಲ್ಲ ಸರ್? ಓಕೆ, ನೋಡಿದ್ರಲ್ಲ ನೀವು, ಫ್ರೆಂಡ್ ಅಲ್ಲ? ಇದು ಮರ್ಮ ಚಿಕಿತ್ಸೆ. ಮುಂಚೆ ಹೆಂಗಿದೆ, ನೋವಿತ್ತು ಅಂತ ಹೇಳ್ತಿದ್ರು ತಾನೆ? ಓಕೆ, ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ ಸರ್.